ಹೆಚ್ಚಿನ ಯುವಕರು ನನ್ನ ಕಳೆದ 3-4 ವರ್ಷಗಳಿಂದ ವಿವೇಕಾನಂದ ಸರ್ಕಲ್ನ ವೇದಿಕೆ ಮಾಡಿಕೊಂಡು ರಸ್ತೆ ಬದಿಯಲ್ಲಿ ಯುವಕರ ಕಾರ್ಯಚಟುವಟಿಕೆಗಳಿಗೆ ಸ್ಫೂರ್ತಿಯಾಗಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಎಲ್ಲ ಯುವಕರು ಸೇರಿ ಆಟೋಟ ಸ್ಪರ್ಧೆ ಅವರ ಹೆಸರನ್ನೇ ನಡೆಸ್ತಿರ್ತಕ್ಕಂಥ ಕಾರ್ಯಕ್ರಮ ಭಾಳ ಸಂತೋಷದಾಯಕ ಆಗಿತ್ತು. ಇತ್ತೀಚೆಗೆ ಇಲ್ಲಿ ವೇದಿಕೆ ನಿರ್ಮಾಣ ಕಾರ್ಯಕ್ರಮದಲ್ಲಿ ವೇದಿಕೆ ಯಾವ ಜಾಗದಲ್ಲಿದ್ದೀನಿ ಅಲ್ಲಿದ್ದೀನಿ ಅಂತ ಕೇಳೋದು ಅಸ್ಪಷ್ಟ ಆಗ್ತದೆ. ಆ ಕಾರಣದಿಂದ ಯುವಕರು ಮತ್ತು ನಮ್ಮ ಅಭಿಷೇಕರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರೆಲ್ಲ ಸೇರಿಕೊಂಡು ಈ ಒಂದು ಚೌಕಕ್ಕೆ ವಿವೇಕಾನಂದ ಸರ್ಕಲ್ ಅಂತೇಳಿ ನೂತನವಾಗಿ ಹೆಸರಿಡಲ್ ಮುಖೇನ ಇದೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರಿಗೆ ದೇವರು ಒಳ್ಳೆಯದು ಮಾಡಲಿ. ವಿವೇಕಾನಂದರ ಬುದ್ಧಿ ಮತ್ತು ಅಂಬೇಡ್ಕರ್ ಅವರ ಸ್ಫೂರ್ತಿ ಈ ಎಲ್ಲ ಯುವಕರಿಗೆ ಬರಲಿ ಅಂತ ಹೇಳಿ ಇಲ್ಲಿ ಸ್ವಾಮಿ ವಿವೇಕಾನಂದ ಸಂಘಟನೆ ಇರತಕ್ಕಂಥ ಪ್ರತಿಯೊಬ್ಬರಿಗೂ ಒಂದು ಪ್ರಬುದ್ಧತೆ ಇದೆ ಅಂತ ನಾನು ಭಾವಿಸಿದ್ದೀನಿ. ಇದರಲ್ಲಿ ಏನಂದರೆ ಒಂದು ಸಂಘಟನೆ ಇದು ರಾಜಕೀಯದ ಹೊರತ ಆಗಿರಲಿ ಅನ್ನೋದು ನಾನು ಆಸೆ ಪಡ್ತೀನಿ. ರಾಜಕೀಯಕ್ಕೆ ಏನು ಬರ್ತಾ ಇದೆ ಮುಂದೆ ನಾವು ಅವ್ರಿಗೆ ಪರಿಚಯ ಮಾಡಿಸಿ ಅಂಬೇಡ್ಕರ್ ಅವರ ತತ್ವಗಳಾಗಿರ್ಬೋದು ಅಥವಾ ಅವರ ವಿಚಾರಧಾರೆಗಳಾಗಿರ್ಬೋದು ಹಾಗೂ ಸ್ವಾಮಿ ವಿವೇಕಾನಂದ ಅವರ ತತ್ವಗಳಾಗಿರ್ಬೋದು ವಿಚಾರಧಾರೆಗಳನ್ನು ಅವರ ಮನಸ್ಸಿನಲ್ಲಿ ಮುಟ್ಟಿಸುವಂಥ ಕೆಲಸವನ್ನು ನಾವು ಮಾಡಬೇಕು. ಯಾಕೆಂದರೆ ಆವಾಗ ಇನ್ನೂ 1-2 ತಲೆಮಾರು ಅಂಬೇಡ್ಕರ್ ಅವರು ಜೀವಂತವಾಗಿರ್ತಾರೆ, ಸ್ವಾಮಿ ವಿವೇಕಾನಂದ ಅವರು ಜೀವಂತವಾಗಿರ್ತಾರೆ. ನಾವು ನಮ್ಮ ಮನೆಯ ಮಕ್ಕಳಿಗಾಗಿರ್ಬೋದು ಅಥವಾ ಶಾಲಾ ಮಕ್ಕಳಿಗಾಗಿರ್ಬೋದು ಈ ಒಂದು ಕಾರ್ಯಕ್ರಮವನ್ನು ಮಾಡುವ ಮುಖಾಂತರ ನಾವು ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿ ಸ್ವಾಮಿ ವಿವೇಕಾನಂದ ಅವರು ಏನು ಕೊಡುಗೆ ಕೊಟ್ಟಿದ್ದಾರೆ ನಮ್ಮ ಸಮಾಜಕ್ಕೆ ಹಾಗೂ ಅಂಬೇಡ್ಕರ್ ಅವರ ಕೊಡುಗೆ ಏನು ಅನ್ನೋದನ್ನು ಚಿಕ್ಕ ಮಕ್ಕಳಿಗೆ ಇವತ್ತಿನ ಯುವ ಪೀಳಿಗೆಗೆ ಅರ್ಥ ಮಾಡಿಸೋ ನಿಟ್ಟಿನಲ್ಲಿ ನಾವೊಂದು ಆಚರಣೆಯನ್ನು ಮಾಡ್ಕೊತಾ ಬಂದಿದ್ದೀವಿ. ವರ್ಷ ಮಾಡ್ತಾ ಇದ್ದೀವಿ. ಇದು ಇನ್ನೂ ನಮ್ಮ